ರಾಯಚೂರಿನ ಹೊಸಳ್ಳಿ ಕ್ಯಾಂಪಿನಲ್ಲಿ ಕಂಚಿನ ಪುತ್ಥಳಿ ಅನಾವರಣ ಆಗಿದೆ. ಶ್ರೀಕೃಷ್ಣ ದೇವರಾಯ ಸೈನಿಕ ಶಾಲೆ ಉದ್ಘಾಟನೆ ಮತ್ತು ಎನ್ಟಿಆರ್ ಪುತ್ಥಳಿ ಅನಾವರಣ ಮಾಡಲಾಗಿದೆ. ಆಂಧ್ರಪ್ರದೇಶದ ಸಚಿವ ನಾರಾ ಲೋಕೇಶ್ ಅವರು ಅನಾವರಣಗೊಳಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವರು ಸಾಥನ್ನ ಕೊಟ್ಟಿದ್ದಾರೆ. ಇನ್ನು ಪುತ್ಥಳಿ ಅನಾವರಣಗೊಳ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಶ್ರೀಕೃಷ್ಣ ದೇವರಾಯ ಸೈನಿಕ ಶಾಲೆ ಉದ್ಘಾಟನೆ ಹಾಗೆ ಎನ್ಟಿಆರ್ ಅವರ ಪುತ್ಥಳಿ ಮಾಡಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಆ ಭಾಗದಲ್ಲಿ ಸಚಿವ ನಾರಾ ಲೋಕೇಶ್ ಅವರು ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಇದ್ದಾರೆ. ಉದ್ಘಾಟನೆ ಆಗ್ತಾ ಇದ್ದಂತೆ ಹರ್ಷೋದ್ಗಾರ ಜೋರಾಗಿತ್ತು ಅಭಿಮಾನಿಗಳದ್ದು. ರೋಡ್ ಶೋ ನಡೆಸಿ ಪುತ್ಥಳಿ ಅನಾವರಣಗೊಳಿಸಿದ್ದಾರೆ ನಾರಾ ಲೋಕೇಶ್ ಅವರು. ಸಿಎಂ ಚಂದ್ರಬಾಬು ನಾಯ್ಡು ಅವರ ಪುತ್ರ ಕೂಡ ಹೌದು ಇವರು, ಆಮೇಲೆ ಸಚಿವರು ಕೂಡ ಹೌದು. ಸಿಂಧನೂರು ನಗರದಿಂದ ಹೊಸಳ್ಳಿ ಕ್ಯಾಂಪ್ವರೆಗೆ ನಡೆದಂಥ ರೋಡ್ ಶೋ ಇದು. ನಾರಾ ಲೋಕೇಶ್ ಅವರನ್ನು ಸ್ವಾಗತಿಸಿದ್ದಾರೆ ಸಾವಿರಾರು ಅಭಿಮಾನಿಗಳು. JCB ಮೂಲಕ ಹೂಮಳೆಗೈದು ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ. ರೋಡ್ ಶೋನಲ್ಲಿ ಅಭಿಮಾನಿಗಳು ಪಾಲ್ಗೊಂಡಿದ್ದರು. BJP JDS ಕಾರ್ಯಕರ್ತರು ನಾನು ನಿಮ್ಮ ಋಣ ತೀರ್ಸೋಕೆ ಬಂದಿದ್ದೀನಿ ಅಂತ ನಾರಾ ಲೋಕೇಶ್ ಅವರು ಹೇಳಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನೋಡಿ. ನಾರಾ ಲೋಕೇಶ್ ಅವರು ಕುಮಾರಸ್ವಾಮಿ ಅವರು ಕಾಣಿಸ್ತಾ ಇದ್ದಾರೆ. ಭಾಳ ಪ್ರೀತಿ ಅವ್ರಿಗೆ ಆ ಭಾಗದ ಜನರನ್ನ ಕಂಡ್ರೆ. ಮತ್ತು ಅಲ್ಲಿ NTR ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವ್ರನ್ನೂ ಕೂಡ ಭಾಳ ಗೌರವದಿಂದ ಕಾಣುವಂಥ ಜನ ಆ ಭಾಗದಲ್ಲಿದೆ. ಅಂದರೆ ರಾಯಚೂರು ಸಿನ್ನೂರು ಎಲ್ಲ ಬಾರ್ಡ್ರ್ಗಳು ಬರುತ್ತೆ, ಆಂಧ್ರ ಬಾರ್ಡ್ರು. ಹಾಗಾಗಿ ತೆಲುಗು ಮಾತಾಡ್ತಾರೆ ಅಲ್ಲಿ. ಹೊಸಳ್ಳಿ ಕ್ಯಾಂಪ್ನಲ್ಲೂ ಕೂಡ ರೋಡ್ ಶೋ ನಡೀತು. ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಅಲ್ಲಿ ಜನರಿಂದ. ಸೈನಿಕ ಶಾಲೆ ಉದ್ಘಾಟನೆ ಕೂಡ ಮಾಡಿದ್ದಾರೆ. NTR ಅವರ ಪುತ್ಥಳಿ ಕೂಡ ಅನಾವರಣ ಮಾಡಿದ್ದಾರೆ ನಾರಾ ಲೋಕೇಶ್ ಅವರು. ಕುಮಾರಸ್ವಾಮಿ ಅವರು ಕೂಡ ಈಗ ಕೇಂದ್ರ ಸಚಿವರಾಗಿದ್ದಾರಲ್ವ, ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರು. ಅವರು ಕೂಡ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರಿದರು. NTR ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನು ಹೊಂದಿರುವಂಥವ್ರು ಇವರು. ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಬೇರೆ ಬೇರೆ ಭಾಗಗಳಲ್ಲಿ ಇವರ ಪುತ್ಥಳಿಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಅವರ ಅಭಿಮಾನಿಗಳಿಂದ ಕೇಳಿ ಬರ್ತಾ ಇದೆ. నా మెంటర్గా భావిస్తున్న గౌరవ కేంద్ర మంత్రి కుమారస్వామి గారికి, అదేవిధంగా వేదికమైన ఇతర పెద్దలు మహారథులందరికీ నా హృదయపూర్వక నమస్కారాలు. ఈరోజు నేను ఇక్కడికి ఎందుకు వచ్చానంటే మీ రుణం తీర్చుకోవడానికి వచ్చాను. ఎందుకంటే ఆనాడు ఆంధ్ర రాష్ట్ర గౌరవ ముఖ్యమంత్రి శ్రీ నారా చంద్రబాబు నాయుడు గారి పైన దొంగ కేసు పెట్టి 58 రోజులు జైల్లో బంధిస్తే సింధనూరు నుంచి రాయచూరు వరకు పెద్ద ఎత్తున బయటకు వచ్చి మీరు మాకు అండగా నిలబడ్డారు. మమ్మల్ని మీరు నడిపించారు. మీకు ఒక కార్యక్రమంగా అనిపించవచ్చు, కానీ నా తల్లి భువనేశ్వరమ్మ కానివ్వండి, నాకు కానివ్వండి, బ్రహ్మణికి కానివ్వండి, దేవాంశ్ కానివ్వండి, ఆ రోజు ఒక తెలియని పరిస్థితి, భవిష్యత్ ఎలా ఉంటుందో తెలియదు. నాన్నగారినేమో ఏకంగా రాజమండ్రి జైల్లో బంధించారు. ప్రజలు ఏమనుకుంటున్నారో ఆలోచించిన రోజు మీరు బయటకు వచ్చారు. మీరు మాకు అండగా నిలబడ్డారు. ఆ రుణం తీర్చుకునేదానికే ఈ రోజు మీ లోకేష్ మీ ముందర నిలబడ్డారు. నేను ఎప్పుడు నా మెంటర్గా భావిస్తున్నా